ಹಾಗಾಗಿ ನಾನು ಇವತ್ತು ಇವರೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಪ್ರೀತಿಗೆ, ಗೌರವಕ್ಕೆ ಭಾಜನಳಾಗಿದ್ದೇನೆ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಸಾಹಿತ್ಯದ ಬಗ್ಗೆ ಹೇಳೋಕ್ಕಂದ್ರೆ, ಸಾಹಿತ್ಯಕ್ಕೆ ಪುಸ್ತಕ ಇಲ್ಲದಿದ್ರೆ ನಾನು ಬದುಕ್ತಾ ಇರಲಿಲ್ಲ. ಓದು ಅನ್ನೋದಿಲ್ಲದೆ ಇದ್ದರೆ ಏನು ಮಾಡ್ಬೋದಿತ್ತು ನಾವು? ಆ ಕಷ್ಟ ಮರೀಲಿಕ್ಕೆ, ನೋವು ಮರೀಲಿಕ್ಕೆ ಆ ಲೋಕದೊಳಗೆ ಹೋಗ್ಬೇಕಾಗತ್ತೆ, ಪುಸ್ತಕ ಲೋಕದೊಳಗೆ. ಈ ಜನ್ರೇಷನ್ ಬಂದಮೇಲೆ ಆಗಿಂದಾಗೆ ಬರೆಯೋದು, ಅಪ್ಲೋಡ್ ಮಾಡೋದು, ಲೈಕ್ಸ್, 1,00,000 ಲೈಕ್ಸ್, 1-2 ಲಕ್ಷ ಏನೋ ಕಾಮೆಂಟ್ಸು, ಅದರಲ್ಲಿ ನೆಗೆಟಿವ್ ಆಗಿದ್ದಂತೂ ತುಂಬ ಇರುತ್ತೆ. ಆವಾಗ ಬರಹಗಾರ ಸತ್ತಾದರೂ ಹೋಗ್ತಾನೆ, ಇಲ್ಲ ಆತ್ಮರತೆ ಬೆಳೆಸ್ಕೋತಾನೆ, ನಾನು ಭಾಳ ಚೆನ್ನಾಗಿ ಬರಿತೀನಿ ಅಂಥೇಳಿ. ಆದರೆ ಪುಸ್ತಕಗಳಿದಾವಲ್ಲ, ಅವರು ನಿಜವಾದ ನಿಮ್ಮ ನ್ಯಾಯಾಧೀಶರು. ಶಾಶ್ವತವಾಗಿ ಉಳಿತದೆ, ಬಹುಕಾಲ ಉಳಿತದೆ, ಬೇಕಂದಾಗ ಅದನ್ನು ತಗೊಂಡು ಓದಬಹುದು. ಹಾಗಾಗಿ ಗ್ರಂಥಗಳೇನಿದಾವಲ್ಲ ಅವು ನಮ್ಮನ್ನು ಬೆಳೆಸ್ತವೆ. ಅದನ್ನು ಬರೆಯೋಕ್ಕೆ ಮುಂಚೆ ನಾವು 1000 ಸಲ ಯೋಚನೆ ಮಾಡ್ತೀವಿ. ಈಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೇಕಾದ್ರೆ ಮಕ್ಕಳು ಪದ್ಯಗಳು ಅವೆಲ್ಲ ಬರೀತಾರಲ್ಲ, ಅದನ್ನು ಬರಿಬೇಕಾದ್ರೆ ನಾವು ಎಷ್ಟು ಆಲೋಚನೆ ಮಾಡಿ ಒಳಗೊಂದು ರೂಪ ಕೊಟ್ಟು ಕಾದು ಬೆಂದು ಕುಲಿಮೆಯಲ್ಲಿ ಅದು ಒಂದು ರೂಪ ತಗೊಂಡ ಮೇಲೆ ಹೊರಗೆ ತರ್ತಿದ್ವಿ. ನಮಗೆ ಪಾಠನೂ ಹಂಗೆ ಇತ್ತು. ಸಮಾಜನೋ, ಮೇಷ್ಟ್ರುಗಳು, ಸಾಹಿತ್ಯದ ದಿಗ್ಗಜರುಗಳು ನಮಗೆ ಹಾಗೆ ಕಲಿಸಿದ್ರು. ಚಿಂತನೆಗಳು ಅದು ಪಕ್ವ ಆದಮೇಲೆ ಹೊರಗೆ ಬರಬೇಕು. ಪೆನ್ ಕೈಗೆ ಅವಾಗ ತಗೋಬೇಕು. ಈ ಪಕ್ವ ಆಗೋಕ್ಕೆ ಮುಂಚೆನೇ ಅನಿಸಿದ ಕೂಡಲೇ ಈಗ ಬರೆದು ಅದು ಅಲ್ಪಾಯುಷ್ಯ ಆಗುತ್ತೆ, ಅದಕ್ಕೆ ಆಯುಷ್ಯ ಇರಲ್ಲ. ಆಗಿಂದಾಗೆ ಬರೀತಾರೆ, ಆಗಿಂದಾಗೆ ಜನ ಮರ್ತು ಬಿಡ್ತಾರೆ. ಅದ್ರ ಕುವೆಂಪು ಅವ್ರನ್ನ, ಹಿಂದಿನವ್ರು ಯಾರನ್ನ ನಾವು ಮರ್ತೀವಿ? ಬೇಂದ್ರೆ ಅವ್ರನ್ನ ಮರ್ತಿದ್ದೇವಾ? ಕಾರಂತರನ್ನ ಮರ್ತಿದ್ದೇವಾ? ಯಾಕಿಲ್ಲ? ಅವರು ಇಡೀ ಜನ್ಮದ ತಪಸ್ಸಿನ ಫಲವಾಗಿರ್ತವೆ ಪುಸ್ತಕಗಳು. ಹಾಗಾಗಿ ಪುಸ್ತಕ ರೂಪದಲ್ಲಿ ಇಳಿಯುವಾಗ ಅದು ಒಂದು ರೀತಿ ತಪಸ್ಸು. ಅದನ್ನು ಇವತ್ತು ಯಾರು ಮಾಡುವಷ್ಟು ತಾಳ್ಮೆ ಯಾರಿಗೂ ಇಲ್ಲ. ಪುಸ್ತಕ ಮುಟ್ಟಕ್ಕೂ ತಿರುಗಿ ನೋಡೋಕ್ಕೂ ಯಾರಿಗೂ ಪುರುಸೊತ್ತಿಲ್ಲ, ವ್ಯವಧಾನ ಇಲ್ಲ. ಆ ರೀತಿ ಬದುಕು ಈಗ ಓಡ್ತಾ ಇದೆ. ಅದನ್ನು ಈಗ ಮತ್ತೆ ಪುಸ್ತಕದ ಕಡೆಗೆ ಈ ಹೊಸ ಜನ್ರೇಷನನ್ನು ತಿರುಗಿಸುವಂಥ ಕೆಲಸ ಆಗಬೇಕು. ಒಂದು. ಎರಡನೇದು, ದೇವದಾಸಿಯರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಸ್ಕೀಮ್ಗಳಿದ್ದಾವೆ, ಏನೇನೆಲ್ಲ ನಡೀತಾ ಇದ್ದಾವೆ. ವಿಮೋಚನಾ ಸಂಸ್ಥೆಗಳು ಅನ್ನೋ ಹೆಸರಿನಲ್ಲಿ ದೇವದಾಸಿಯರ ಶೋಷಣೆ ನಡೀತಾ ಇದೆ. ಅವ್ರ ಮಕ್ಕಳಿಗೆ ಶಾಲೆ ಮಾಡ್ತೀವಿ, ಕಾಲೇಜ್ ಮಾಡ್ತೀವಿ, ಹಾಸ್ಟೆಲ್ ಮಾಡ್ತೀವಿ ಅಂಥೇಳಿ ಅದು ದುಡ್ಡು ತಿಂತಾಯಿದ್ದಾರೆ, ಹಣ ತಿಂತಾಯಿದ್ದಾರೆ ಹೊರತು ಏನು ತಲುಪೋದೇ ಇಲ್ಲ ಅವರಿಗೆ. ಫಲಾನುಭವಿಗಳಿಗೆ ತನಕನೂ ಏನೂ ಹೋಗಲ್ಲ, ಮಧ್ಯದಲ್ಲೇ ಎಲ್ಲ ಸೋರಿ ಹೋಗುತ್ತೆ. ಆ ಶಾಲೆಗಳನ್ನು, ಕಾಲೇಜುಗಳನ್ನು, ಪುನರ್ವಸತಿ ಕೇಂದ್ರಗಳನ್ನು, ಅವ್ರಿಗೇನೇನು ವೃತ್ತಿಗಳನ್ನು ವಹಿಸ್ಕೊಟ್ಟಿದ್ದಾರೆ ಅವೆಲ್ಲ ನೋಡಿ ಬಂದುಬಿಟ್ರೆ ಕಣ್ಣಲ್ಲಿ ರಕ್ತ ಬರುತ್ತೆ, ನೀರು ಬರಲ್ಲ. ಅಂದರೆ ಇದು ಒಂದು ಸರ್ಕಾರಿ ಸ್ಕೀಮ್ ಅಷ್ಟೇ. ಆಮೇಲೆ ಸಂಘ ಸಂಸ್ಥೆಗಳು, NGOಗಳು ಅವು ದುಡ್ಡು ತಿನ್ನೋಕೆ ಇದು ಒಂದು ರಹದಾರಿ. ಯಾಕಂದರೆ ಫಾರಿನ್ ಫಂಡ್ಸ್ ಎಲ್ಲ ತುಂಬ ಬರ್ತವೆ, ಅದಕ್ಕೆ ತುಂಬ ಫಂಡ್ಸ್ ಎಲ್ಲ ತೊಗೊಂಡ್ಬಿಟ್ಟು ಹೆಂಗೆ ಉದ್ಧಾರ ಆಗಿದ್ದಾರೆ ಅಂದರೆ ನೋಡಬೇಕು. ಎಷ್ಟು ಕೋಟ್ಯಾಧೀಶರು ಆಗಿದ್ದಾರೆ ಅಂದರೆ ದೀನ ದಲಿತರ ಹೆಸರಿನಲ್ಲಿ, ದೇವದಾಸಿಯರ ಹೆಸರಿನಲ್ಲಿ, ಅಂಗವಿಕಲರ ಹೆಸರಿನಲ್ಲಿ ತಾವಾಗಿದ್ದಾರೆ ಉದ್ಧಾರ. ಅವ್ರನ್ನೆಂದು ಉದ್ಧಾರ ಮಾಡಲಿಲ್ಲ. ಇಲ್ಲಾಂದರೆ ಈ ಸಮಾಜದಲ್ಲಿ ದೇವದಾಸಿಯರನ್ನ ಹೆಸರು ಇರ್ತಿದ್ದಿಲ್ಲ. ಇವರೆಲ್ಲ ಅಂಗವಿಕಲರು ಕೂಡ ತಮ್ಮಷ್ಟಕ್ಕೆ ತಾವು ಜೀವನ ಸಲಹಿಕೊಳ್ಳುವಷ್ಟು ಅವರು ಸಶಕ್ತರಾಗಿರ್ತಾ ಇದ್ದರು. ಹೌದಾ? ದೀನ ದಲಿತರು ಬಡವರಾಗೆ ಇರ್ತಾ ಇರಲಿಲ್ಲ. ಎಲ್ಲ ಉದ್ಧಾರ ಆಗೋದು. ಯಾಕಂದರೆ ಈ ಸ್ಕೀಮ್ ಐತಿ, ಅಲ್ಲಿಗೆ ಹೋಗೋದೇ ಇಲ್ಲ. ಮಧ್ಯದಲ್ಲಿ ಮಠ ಮಾಯ ಆಗ್ಬಿಡ್ತಾವೆ. ಅದೇ ನಾನೆಂಬ ಮಾಯ ಆಗಿ ಹೋಗ್ಬಿಡ್ತಾವೆ. ಹಾಗಾಗಿ ಈ ಥರ ಉದ್ಧಾರಗಳು ಆಗಲ್ಲ. ನಮ್ಮನ್ನು ನಾವು ಉದ್ಧಾರ ಮಾಡ್ಕೋಬೇಕು. ನನ್ನ ತಂದೆ ಬಗ್ಗೆ ಹೇಳಬೇಕಂದ್ರೆ ಅವ್ರದ್ದು ಒಂಥರ ಫ್ಯೂಡಲಿಸ್ಟಿಕ್ ಆ್ಯಟಿಟ್ಯೂಡೇ ಇತ್ತು. ನಮ್ಮ ಮನೇಲೂ ಕೂಡ ಅದೇ ಥರನೇ ಆಡಳಿತ ಮಾಡಿದ್ರು ಅಪ್ಪ. ಆದರೆ ನನ್ನನ್ನು ಎಲ್ಲೂ ಬಿಟ್ಕೊಡ್ಲಿಲ್ಲ. ನನ್ನ ನಂತರದ ತಂಗಿ ತಮ್ಮಂದರು ಅಪ್ಪನ ಕೈಗೆ ಸಿಗಲಿಲ್ಲ, ಓಡೋಗ್ತಾ ಇದ್ರಪ್ಪ ಬಂದರೆ. ಅವರು ಬಡ್ತಾ ಎಲ್ಲ ಸಹಿಸ್ಕೊಂಡಿದ್ದು ನಾನೇ. ಅದಕ್ಕೆ ನಾನು ಹಿಂಗಾಗೀನಿ ಇವತ್ತು. ನನ್ನ ಮದುವೆಯಾಗಿ ಹೋದ ಕೂಡಲೇ ನಮ್ಮ ಅಪ್ಪ ಪತ್ರ ಬರೆದ್ರು. ಅಯ್ಯೋ, ನನಗೆ ಎಷ್ಟು ನೋವಾಯ್ತಂದರೆ ಶಾಕುಂತಲೆಯನ್ನು ಕಣ್ಣು ಇವನ ಹತ್ರ ದುಷ್ಯಂತನ ಮನೆಗೆ ಕಳಿಸುವಾಗ ಎಷ್ಟು ನೊಂದ್ಕೊಂಡಿದ್ರು. ಮಹರ್ಷಿ ಆಗಿದ್ದರು, ಅವರು ದುಃಖಪಟ್ಟರು. ಹಾಗೆ ನನಗೆ ದುಃಖ ಆಯಿತು ಅಂತ. ಹೋಗ್ಲಿ ಬಿಡಪ್ಪ, ಕಲ್ಲನ್ನು ಕಟ್ಟಿದು ಮೂರ್ತಿ ಮಾಡಿ ಅಲ್ಲ, ಶಿಲ್ಪ ಮಾಡಿ ಅಲ್ಲ, ನಾನೇನು ನೊಂದ್ಕೊಳ್ಳಲ್ಲ ಬಿಡಪ್ಪ, ನಿನ್ಗೆ ಇಷ್ಟು ಶಿಕ್ಷೆ ಕೊಟ್ಟೆ, ಅದೆಲ್ಲ ನೆನಪು ಮಾಡ್ಕೊಂಡ್ರಪ್ಪ.
ಅಂದರೆ ಇದು ಒಳ್ಳೇದಕ್ಕೆ ಆಗಿದೆ ಬಿಡಪ್ಪ ಅಂದಾಗ ಎಷ್ಟು ಖುಷಿ ಪಡ್ಬೇಕು. ಅವ್ರು ಕೊನೆ ದಿನದ ತನಕ ಇದನ್ನೇ ನೆನೆಸ್ಕೊಳ್ತಾ ಇದ್ರು, ಅಯ್ಯೋ ನನ್ನ ಮಗಳು ಹಿಂಗೆ ಅಂದ್ಬಿಟ್ಲು ಅಂತ. ತಾಯಿ ಬಗ್ಗೆ ಮಾತಾಡೇ ಇಲ್ಲಲ್ಲ ಪುಸ್ತಕದಲ್ಲಿ ಅಂತಂದರೆ, ನನ್ನ ತಾಯಿ ಯಾವತ್ತೂ ತೆರೆಮರೆಯಲ್ಲೇ ಇರುವಂಥವ್ರು. ಅತ್ಯಂತ ಮುಗ್ಧ ಜೀವಿ, ಏನು ಹೊರಗಿನ ಜಗತ್ತು ಗೊತ್ತಿಲ್ಲ. ಅಜ್ಜಿ ಅಂದರು ಪೋಷಣೆ ಒಳಗೆ ಪಾಲನೆ ಒಳಗೆ ಅವ್ರು ಚಾಕರಿ ಮಾಡಿಕೊಂಡು, ಯಾಕಂದರೆ ನಮ್ಮ ತಾಯಿಗೆ 5 ತಿಂಗಳು ಮಗು ಇದ್ದಾಗ ಅವ್ರ ಅಪ್ಪ ತೀರ್ಕೊಂಡ್ರು. ಅವ್ರ ತಾಯಿಯಿಂದ ನಮ್ಮ ಇನ್ನಿಬ್ಬರು ಅಜ್ಜಿ ಅಂದರು ಕಸ್ಕೊಂಡ್ರು. ಯಾಕಂದರೆ ನಮ್ಮ ಮನೆತನಕ್ಕೆ ಮಕ್ಕಳೇ ಇರಲಿಲ್ಲ, ಅದಕ್ಕೆ ತಾಯಿನ ಕಸ್ಕೊಂಡ್ರು. ತಾಯಿ ಇಲ್ಲದೇ ತಂದೆ ಇಲ್ಲದೇ ಬೆಳೆದಿದ್ದಕ್ಕೆ ಒಂದು ರೀತಿ ಅಸಹಾಯಕತೆ ಅವ್ರನ್ನ ಕಾಡ್ತಾ ಇತ್ತು. ಆಮೇಲೆ ಹೊಲ ಮನೆಗಳಲ್ಲಿ ದುಡಿತಾನೆ ಇದ್ದರು. ಅದಕ್ಕೆ ನಾನು 10 ವರ್ಷಕ್ಕೆ ನಾನು ತಾಯಿ ಆದೆ. ಅಂದರೆ ನನ್ನ ದೊಡ್ಡ ತಮ್ಮ ಹುಟ್ಟಿದಾಗ ನನಗೆ 10 ವರ್ಷ, 5ನೇ ಕ್ಲಾಸು. ತಾಯಿ 4-5 ತಿಂಗಳಾದ ಕೂಡಲೇ ಹೊಲಕ್ಕೆ ಹೋಗ್ಬಿಡೋರು. ಆ ಮಗುವನ್ನು ಸಾಕ್ಕೊಂಡು ಶಾಲೆಗೆ ಹೋಗಿ ನಾನು ಓದಿದ್ದು ಮಾಡಿದ್ದು, ಮನೆ ಕೆಲಸ, ಒಡ್ಡಿಗೆ ಹೋಗಿ ಬಟ್ಟೆ ಒಕ್ಕೊಂಬರೋದು, ಮನೆ ಕೆಲಸ ಫಸ್ಟು ಅಪ್ಪನಿಂದ ಹಿಡಿದು ಅಜ್ಜಿ ಅಂದ್ರ ತನಕ. ಪುಸ್ತಕ ಹಿಡ್ಕೊಂಡು ಕೂತ್ರೆ ಒಂದು ಡೈಲಾಗ್ ಹೇಳೋದು, ಕೊಟ್ಟು ಗಂಡನ ಮನೇಲಿ ಇದನ್ನೇ ಮಾಡ್ತೀಯ ಅಂತ. ಅದಕ್ಕೇನು ಮಾಡ್ಕೊ, ಪುಸ್ತಕ ಹಿಡ್ಕೊಳಂಗಿಲ್ಲ, ಮನೆಯೆಲ್ಲ ಕೆಲಸ ಮುಗಿಸಿದ ಮೇಲೆ ಹಿಡ್ಕೋಬೇಕು ಪುಸ್ತಕನ. ಇಷ್ಟೆಲ್ಲ ವಾತಾವರಣ. ಅಪ್ಪನೂ ಹಂಗೆ ಕೆಲಸ ಮಾಡಬೇಕು ಅಂತ. ಹಂಗಾಗಿ ಎಲ್ಲ ಕೆಲಸದಲ್ಲಿ ಪಳಗಿಸೋದು. ಒಬ್ಬ ತಮ್ಮ ಆದ, 2 ತಮ್ಮ, 3 ತಮ್ಮ ಆದರು. ನನ್ನ ಕೊನೆ ತಂಗಿಗೆ ನನಗೆ 20 ವರ್ಷ ಅಂತರ. ಮತ್ತು ತಾಯಿ ಥರ ಬೆಳೆಸ್ದೆ, ಇನ್ನೇನು ಬೆಳೆಸ್ಬೇಕು. 20 ವರ್ಷ ಅಂತರ ತಂಗಿಗೆ. ಹಾಗಾಗಿ ಇವ್ರಿಗೆಲ್ಲರಿಗೂ ನಾನು ತಾಯಿ ಆಗಿಬಿಟ್ಟೆ. ಆಮೇಲೆ ಅವ್ರನ್ನ ಹೈಸ್ಕೂಲಿಗೆ ಬರೋದ್ರೊಳಗೆ ನನ್ನ ಹತ್ರ ಕರ್ಕೊಂಡು ಕಾಲೇಜ್ಗೆಲ್ಲ ನನ್ನ ಕಡೆನೇ ಸೇರಿಸ್ಕೊಂಡು ಅವರಲ್ಲೇ ಓದಿದರು. ಈ ಜೀವನ ಸಂಸಾರದ ಕಡೆ ಲಕ್ಷ್ಯ ಕೊಟ್ಟಿಲ್ಲ ಅಂದ್ರಲ್ಲ, ಇಷ್ಟೆಲ್ಲ ಜನ ಕಟ್ಕೊಂಡು ಬದುಕಿನಿ ನಾನು. ಇಷ್ಟೆಲ್ಲರೂ ನಾವು ಸಣ್ಣ ಸಂಬಳ ಅವಾಗೆಲ್ಲ UGC ಸ್ಕೇಲು ಭಾಳ 1,000ದಿಂದ ಬೇಸಿಕ್ಕಿಂದ ಶುರುವಾಯಿತು. 1,200 ರೂಪಾಯಿ ಸಂಬಳ ಇತ್ತು. ತಂಗಿ ತಮ್ಮಗಳು ಗಂಡನ್ನು ಸಾಕಬೇಕಿತ್ತು, ಯಾಕಂದ್ರೆ ಗಂಡಗೆ ನೌಕರಿ ಇರಲಿಲ್ಲ. ಹಾಗಾಗಿ ಗಂಡನ ಸಾಕ್ಕೊಂಡು ಆಮೇಲೆ ಮಗುನ ನೋಡ್ಕೊಳ್ಳೋಕ್ಕೂ ನನ್ನ ತಂಗಿ ತಮ್ಮಗಳು ಬೇಕು, ಯಾರೂ ಇರಲಿಲ್ಲ. ಕೆಲವು ದಿವಸ ಅಜ್ಜಿ ಬಂದರು, ಕೆಲವು ದಿವಸ ಬೇರೆಯವ್ರನ್ನ ಇಟ್ವಿ, ಇನ್ನೂ ಆಗಲೇ ಇಲ್ಲ. ಆವಾಗ ಮತ್ತೆ ಇವ್ರನ್ನ ಓದೋಕೆ ಇಲ್ಲಿ ಸೇರಿಸ್ಕೊಂಡ್ವಿ. ಇವನು ಬೆಳೀತಾ ಇದ್ದ,